ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಫೇವ್ರೆಟ್ ಶೆಫ್ ಅವ್ರು ಮಾಡಿರುವಂತ ಪನ್ನೀರ್ ಬಟರ್ ಮಸಾಲ ನಾನು ಮಾಡ್ತಾ ಇದ್ದೀನಿ. ಆ ಶೆಫ್ ಯಾರು ಅಂತ ನಿಮ್ಗೆ ಗೊತ್ತಾದ್ರೆ ಟ್ಯಾಗ್ ಮಾಡಿ. ಮೊದಲಿಗೆ ನಾನು ಟೊಮೊಟೊ ತಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಮತ್ತೆ ಒಂದು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾಶು. ಇದಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ರೆಡಿ ಆಗಷ್ಟರಲ್ಲಿ ನಾವು ಪನ್ನೀರ್ ಕ್ಯೂಬ್ಸ್ ಅನ್ನ ಫ್ರಿಜ್ ಇಂದ ತೆಗೆದು ಡಿಫ್ರಾಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಬಟರ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಂದು ಕಟ್ಟು ಮೆಂತೆ ಸೊಪ್ಪನ್ನ ತಗೊಂಡಿದ್ದೀನಿ, ಇದನ್ನ ಬಿಡಿಸಿಟ್ಕೊಳ್ಳೋಣ. ನಾನು ಬೆಳೆದಿರುವಂತ ಪುದೀನ ಸೊಪ್ಪಲ್ಲಿ ಒಂದೆರಡು ಎಲೆಗಳನ್ನ ಕಿತ್ಕೊಳ್ತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲಾಗೆ ಹಾಕೋಣ ಅಂತ ಇಷ್ಟು ಸಾಕು. ಇದ್ರ ಜೊತೆಗೆ ನಾನು ತಗೊಳ್ತಾ ಇದ್ದೀನಿ ಸ್ವೀಟ್ ಸ್ನ್ಯಾಪ್ ಪೆಪ್ಪರ್. ಇದರಲ್ಲಿ ಎಲ್ಲಾ ಕಲರ್ಸ್ ಬರುತ್ತೆ. ನನಗೆ ಯಾವ್ದು ಇಷ್ಟನೋ ಅದನ್ನ ನಾನು ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ಈ 3 ಕಲರ್ನ ಬಿಟ್ಟು ಈ 3 ಕಲರ್ನ ಈಗ ತಗೊಳ್ತಾ ಇದ್ದೀನಿ. ಇದನ್ನ ಮತ್ತೆ ಒಂದು ಈರುಳ್ಳಿಯನ್ನ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಪನ್ನೀರನ್ನ ಫ್ರೈ ಮಾಡೋದಕ್ಕೆ, ಕ್ಯಾಪ್ಸಿಕಮ್ ಅನ್ನ ಫ್ರೈ ಮಾಡೋದಕ್ಕೆ, ಆನಿಯನ್ ಫ್ರೈ ಮಾಡೋದಕ್ಕೆ ನಾನು ಬಟರ್ ಅನ್ನು ತಗೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ತಗೊಳ್ಬಹುದು ಅಥವಾ 2 ಟೇಬಲ್ ಸ್ಪೂನ್ ತಗೊಳ್ಬಹುದು. ಬಟರ್ ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ರುಚಿ ಜಾಸ್ತಿ ಆಗುತ್ತೆ. ಪ್ಯಾನ್ ತಗೊಂಡು ಪ್ಯಾನ್ ಅಲ್ಲಿ ಬಟರ್ ಮತ್ತೆ ಪನ್ನೀರನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬಂದ್ರೆ ಸಾಕು, ಜಾಸ್ತಿ ಫ್ರೈ ಆಗೋದು ಬೇಡ. ನಾನ್ ತಗೊಂಡಿರೋದು ಅಮೂಲ್ ಪನ್ನೀರ್. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನ ತಗೊಳ್ಳಿ. ನಾನು ತಗೊಂಡಿರೋದು 500 ಗ್ರಾಮ್ಸ್ 4 ಜನಕ್ಕೆ. ಈಗ ಈ ಮಸಾಲ ರೆಡಿ ಆಗಿದೆ. ಇದನ್ನ ಚೆನ್ನಾಗಿ ಕೂಲ್ ಮಾಡಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಂಡ್ ಬರೋಣ. ಫ್ರೈ ಮಾಡಿ ಇಟ್ಕೊಂಡಿದ್ದಂತ ಇದೇ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ 1-2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆದ್ಮೇಲೆ ರುಬ್ಬಿಟ್ಕೊಂಡಿರುವಂತ ಮಸಾಲಾನ ಹಾಕಿ ಫ್ರೈ ಮಾಡಿ. ಇದು ಬೈತಿರ್ಬೇಕಾದ್ರೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, 1/2 ಚಮಚ ಗುಂಟೂರು ಚಿಲ್ಲಿ ಪೌಡರ್, 1 ಚಮಚ ಬ್ಯಾಡಗಿ ಚಿಲ್ಲಿ ಪೌಡರ್ ಆರ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಕಸೂರಿ ಮೇಥಿ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ, 1/2 ಚಮಚ ಶಾಯಿ ಜೀರಾ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ. ಇದು ಒಂದು 5 ನಿಮಿಷ ಫ್ರೈ ಆದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ಕ್ಯಾಪ್ಸಿಕಮ್, ಈರುಳ್ಳಿ, ಪನ್ನೀರನ್ನ ಹಾಕೋಣ. ಕ್ಯಾಪ್ಸಿಕಮ್, ಈರುಳ್ಳಿ, ಪನ್ನೀರ್ ಬಟರ್ ಅಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸ್ ಕೊಡೋಣ. ಇದು ಫ್ರೈ ಆಗ್ತಿರೋ ಟೈಮ್ಗೆ ನಾವು ಮೆಂತ್ಯ ಸೊಪ್ಪನ್ನ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ಫ್ರೈ ಆದ್ಮೇಲೆ ಸ್ವಲ್ಪನೇ ಸ್ವಲ್ಪ ಆಗುತ್ತೆ. ಕಟ್ ಮಾಡಬೇಡಿ, ಹಾಗೆ ಬಿಡಿಸಿ ಹಾಕಿ. ಅದರಿಂದ ಕಹಿ ಅನ್ನೋದು ಹೊರಗಡೆ ಬರಲ್ಲ. ಆಯಿಲ್ ಅಲ್ಲಿ ಫ್ರೈ ಮಾಡೋದ್ರಿಂದ ಕಹಿ ಕಡಿಮೆ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಬಿಟ್ಕೊಳ್ತಾ ಇದೆ. ಈಗ ನಾವು ಸ್ವಲ್ಪ ನೀರನ್ನ ಹಾಕೋಣ. ನಾನು ಈರುಳ್ಳಿ ಟೊಮೊಟೊ ಬೇಯಿಸಿದ್ನಲ್ಲ ಅದೇ ನೀರನ್ನ ಹಾಕ್ತಾ ಇದ್ದೀನಿ. ನೀವು ಬೇರೆ ಸಪರೇಟ್ ಕೂಡ ಹಾಕೊಳ್ಬಹುದು. ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಹುರಿದಿಟ್ಕೊಂಡಿರೋಂತ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಣ. ಫ್ರೈ ಮಾಡ್ತಾ ಮಾಡ್ತಾ ಎಷ್ಟು ಕಮ್ಮಿ ಆಗ್ತಾ ಇದೆ ನೋಡಿ ಸೊಪ್ಪು. ಅದಕ್ಕೆ ಹೇಳೋದು, ಎಷ್ಟೇ ಸೊಪ್ಪಿರ್ಲಿ ಬೆಂದಾದ್ಮೇಲೆ ಕಡಿಮೆ ಆಗುತ್ತೆ ಅನ್ನೋದು. ಈ ವಿಡಿಯೋನ ನೀವು ಯಾರ್ಯಾರು ಯಾವ ದೇಶದಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನನಗೂ ನೋಡೋದಕ್ಕೆ, ಕೇಳೋದಕ್ಕೆ, ಎಲ್ಲಿಂದ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್, ಮತ್ತೆ ನನ್ನ ವಿಡಿಯೋಸ್ ಎಲ್ಲಿವರೆಗೂ ರೀಚ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇದೆ. ನಿಮ್ಗೆಲ್ರಿಗೂ ಒಂದು ಹಾರ್ಟ್. ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಆದ್ಮೇಲೆ ಇಷ್ಟ ಆಗಿದೆ. ಈಗ ಇದನ್ನ ತೆಗೆದು ನಾವು ಇದ್ರೊಳಗಡೆ ಹಾಕೋಣ. ಹುರಿದಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಈಗ ಹಾಕಿ ಆಯ್ತು. ಇದನ್ನ ಈಗ ಒಂದು ಸರಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಏನ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಇದನ್ನ ಹಾಕಿ, ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಸಣ್ಣ ಉರಿಯಲ್ಲಿ ಆಯಿಲ್ ಮೇಲೆ ಸಪರೇಟ್ ಆಗೋವರೆಗೂ, ಮತ್ತೆ ಆಯಿಲ್ ಸಪರೇಟ್ ಆಗುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕು. ಪನ್ನೀರ್ ಬಟರ್ ಮಸಾಲ ರೆಡಿ. ಇನ್ನೊಂದು 20 ನಿಮಿಷಕ್ಕಾದ್ರೆ ನಮಗೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಇದನ್ನ ನಾವು ಅನ್ನದ ಜೊತೆಗೆ, ನಾನ್ ಜೊತೆಗೆ, ಮತ್ತೆ ಚಪಾತಿ ಜೊತೆಗೆ, ಯಾವ್ದ್ರ ಜೊತೆಗಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ವಾಟರ್ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತಾ ಇರ್ಬೋದು ನಿಮ್ಗೆ. ಇದೆಲ್ಲ ಚೆನ್ನಾಗಿ ಬೆಂದು ಅದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುತ್ತೆ, ಥಿಕ್ನೆಸ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಕುಕ್ ಮಾಡಬೇಕು. ಪನ್ನೀರ್ ಬಟರ್ ಮಸಾಲ ರೆಡಿ ಆಗ್ತಾ ಇದೆ. ಫುಲ್ ಹೊಗೆ ಬರ್ತಾ ಇದೆ, ಮೇಲೆ ಆಯಿಲ್ ತೇಲ್ತಾ ಇದೆ. ಇನ್ನೂ ಒಂದು 7 ನಿಮಿಷ ಇದೆ. 20 ನಿಮಿಷ ಸೆಟ್ ಮಾಡಿದ್ದೆ, 7 ನಿಮಿಷ ಬಾಕಿ ಇದೆ. ಅಷ್ಟಿಗೆ ಒಂದು ಮಿಕ್ಸ್ ಅನ್ನು ಮಾಡಿ ಬಿಟ್ಬಿಡೋಣ. ಮತ್ತೆ ಮುಚ್ಚಳ ಮುಚ್ಚಿ 7 ನಿಮಿಷ ಆದ್ಮೇಲೆ ಪನ್ನೀರ್ ಬಟರ್ ಮಸಾಲ ಸವಿಯಲು ಸಿದ್ಧ.
ನಮಗೆ ಈ ಪನ್ನೀರ್ ಬಟರ್ ಮಸಾಲ ಚೆನ್ನಾಗಿ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಈ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೋಬೇಕು. ಯಾವುದೇ ಕರಿ ಮಾಡಿ ನೀವು ಲಾಸ್ಟಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡ್ರೇನೆ ಅದು ಬೆಂದಿದೆ ಅಂತ ಅರ್ಥ. ಇನ್ನು 5 ನಿಮಿಷ 48 ಸೆಕೆಂಡ್ಗಳು ಬಾಕಿ ಇದೆ. ನೀವ್ಯಾರಾದ್ರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆನ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಬಂದು ತಲುಪುತ್ತೆ. ಅಮೆರಿಕಾದಲ್ಲಿ ತುಂಬಾ ಜನರು ಅನ್ಕೊಳ್ತಾರೆ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಅಂತ. ಇಲ್ಲ, ನಾವೇ ಪಾತ್ರೆ ತೊಳಿಬೇಕು, ನಾವೇ ಕಸ ಗುಡಿಸ್ಬೇಕು, ನಾವೇ ಅಡುಗೆ ಮಾಡ್ಕೋಬೇಕು, ನಾವೇ ಬಟ್ಟೆ ಒಗ್ದಿರೋದನ್ನ ತೆಗೆದು ಹೊರಗಡೆ ಹಾಕ್ಬೇಕು ಎಲ್ಲ. ಅವಾಗವಾಗ ಕೆಲವೊಂದು ಸರಿ ನನಗೆ ನನ್ನ ತಾಯಿ ನೆನಪಾಗುತ್ತೆ ಪಾತ್ರೆ ತೊಳೆಯೋದ್ರಲ್ಲಿ. ಪಾತ್ರೆ ತೊಳೆಯೋದಕ್ಕೂ ಕೂಡ ಒಂದು ಪಾತ್ರೆ ಮಿಷಿನ್ ಇದೆ. ಅದ್ರೊಳಗಡೆನೂ ನಾವು ತೊಳೆದು ನೀಟಾಗಿ ಹಾಕಿದ್ರೆ ಮಾತ್ರನೇ ಮುಸ್ರೆ ಎಲ್ಲ ಕ್ಲೀನ್ ಮಾಡಿ ಕೊಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾಡಿದ್ನೋ ಮಾರಾಯ. ತುಂಬಾ ಬೇಜಾರಾಗಿ ಹೊರಗಡೆ ಹೋಗಿ ತಿನ್ನೋಣ ಅಂತ ಅನ್ಸಿದ್ರೆ ಹೊರಗಡೆ ನಮ್ಗೆ ಇಷ್ಟನೇ ಆಗಲ್ಲ. ಎಷ್ಟೇ ದುಡ್ಡು ಕೊಟ್ರು ನಮಗೆ ಆ ರುಚಿ ಸಿಗೋದಿಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಖಾರನ ತುಂಬಾ ಕಡಿಮೆ ತಿಂತಾರೆ. ಟೈಮರ್ ಮುಗೀತು, ಕೂಗ್ತಾ ಇದೆ ಆಫ್ ಮಾಡಂತ. ಅನ್ನ ರೆಡಿ ಆಗಿದೆ, ಪನ್ನೀರ್ ಕರಿ ರೆಡಿ ಆಗಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ನೋಡೋದಕ್ಕೆ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿದೆ. ಮನೆಯಲ್ಲಿ ಎಲ್ಲ ಘಮ ಅಂತ ಇದೆ. ಒಂದ್ಸರಿ ಮಿಕ್ಸ್ ಮಾಡ್ತೀನಿ ನಿಮ್ಗೋಸ್ಕರ. ನೋಡಿ ಪನ್ನೀರ್ ಕೂಡ ಆಗೇ ಇದೆ, ಒಡೆದೋಗಿಲ್ಲ. ಅಮೂಲ್ ಪನ್ನೀರ್ ತುಂಬಾ ಚೆನ್ನಾಗಿ ಬರುತ್ತೆ. ಈವನ್ ಬೇರೆ ಪನ್ನೀರ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನ ಉಪಯೋಗಿಸ್ಕೊಂಡು ನೀವು ಪನ್ನೀರ್ ಬಟರ್ ಮಸಾಲಾನ ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Welcome back home. Hey Amma, you know what's behind me? No. Slime and then windmill. So where do we plant this? Where did you get this? Like, remember when we went to the Heritage Playground, they had like foam tubes. Remember like those blue things? And they like connect 4 chess pieces, giant chess pieces the size of your arm, your hand. And then like everyone was playing. Like it was an event, and we got this. We know you also got one. Yeah. Ah, 2. Okay, let's see what's going on. Actually, there is no wind today. So much hot. When I was out there, like this side wind was coming. Can you give me that slimy? Like open it inside down here. Okay? Just I check the box. See? 2 colors, pink and then purple. So you can mix and play. No, like you know, like the foam. It's not exactly slime, but like it's foam. Okay. I can't let Vinama have the samba. Okay. ಅಮೆರಿಕದಲ್ಲಿ ಮನೆ ಹತ್ರನೇ ಐಸ್ ಕ್ರೀಮ್ ಮಾರೋರು ಬರ್ತಾರೆ. ಇದನ್ನ ನಾವು ತಗೊಂಡ್ರೆ 1 ಕಪ್ಗೆ $3 $4 ಆ ರೀತಿ ಚಾರ್ಜ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ. ಈ ಚಿಕ್ಕ ಚಿಕ್ಕ ಗಾಡಿಗಳು ಹಾಕೊಂಡು ನಮ್ಮ ಇಂಡಿಯಾದಲ್ಲಿ ಮಾರ್ತಾರೆ ಈ ರೀತಿ.